ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಸೋನಲ್ ಅವರ ಆ್ಯಕ್ಟಿಂಗ್ ಹೇಗೆ? ಅವ್ರ ಆ್ಯಕ್ಟಿಂಗ್ ಫಸ್ಟಿಂದ ನೋಡ್ಕೊಂಡು ಬನಾರಸ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಏನು ಇಷ್ಟ ಆಯ್ತು? ಚೆನ್ನಾಗಿ ಏನು ಆ್ಯಕ್ಟಿಂಗ್ ಹೇಗೆ ಹೊಸ ಹೀರೋ ಚೆನ್ನಾಗಿ ಸರಿ ಹಾಯ್, ನಾನು ಯೋಗೀಶ್ ಅಂತ. ಲವ್ ಮ್ಯಾಟರ್ ಅನ್ನೋ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಒಂದು ಒಳ್ಳೆಯ ಪ್ರಯತ್ನ. ನಮ್ಮ ಬ್ರದರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ಸೊ ಹಾಗೆ ನಮ್ಮ ಹೀರೋಯಿನ್ ಅವರು ಹೆಚ್ಚು ಒಳ್ಳೆ ಶ್ರೀಮಂತ ಯಾಕೆ ಎಲ್ಲೂ ಕಾಣಿಸ್ಕೊತಾ ಇಲ್ಲ, ಇನ್ನೂ ಪ್ರಮೋಟಿಗೆ ಬರ್ತಾ ಇಲ್ಲ. ಸೊ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟ, ಒಂದು ಒಳ್ಳೆ ಮೂವಿ ಬಂದಿದೆ, ಬಟ್ ಹೀರೋಯಿನ್ ಕೂಡ ಬಂದು ಪ್ರಮೋಟ್ ಮಾಡಿದರೆ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಮಾರ್ಕೆಟಿಂಗ್ ಆಗಲಿಲ್ಲೇನೋ ಅನ್ನೋದು ನಮ್ಮ ರಿಕ್ವೈರ್ಮೆಂಟ್. ದಯವಿಟ್ಟು ಅವರು ಬಂದು ಎಲ್ಲರ ಜೊತೆ ಅಂದರೆ ಅಭಿಮಾನಿಗಳ ಜೊತೆ ಬಂದು ಅವ್ರನ್ನ ಅನಿಸಿಕೆಗಳನ್ನ ಕೇಳಿ ಇನ್ನೊಂದು ಸ್ವಲ್ಪ ಪ್ರಮೋಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು. ಸೊ ಓವರಾಲ್ ಆಗಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ. ದಯವಿಟ್ಟು ಎಲ್ಲರೂ ಕನ್ನಡ ಫಿಲಮ್ನ ಬಂದು ನೋಡಿ ಇನ್ನೂ ಎಂಕರೇಜ್ ಮಾಡಿ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿಗೆ. ಥ್ಯಾಂಕ್ ಯು. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ ನಿಮಗೆ? ಸ್ಟೋರಿ ಮೇಡಮ್ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸೂಪರ್ ಆಗಿದೆ, ಒಳ್ಳೆ ಎಂಟರ್ಟೈನ್ಮೆಂಟು, ಒಳ್ಳೆ ಸೂಪರ್ ಆಗಿತ್ತು ಮೂವಿ. ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡ್ಬಂದು ಒಳ್ಳೆ ಮಜಾ ಕೊಟ್ಟರು. ಸೈಕ್ ಆಗೈತೆ ಮೂವಿ. ಎಲ್ಲರೂ ಬರ್ರಿ ನೋಡ್ರಿ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಎಲ್ಲ ಅಮ್ಮ ಹೇಗಿತ್ತು? ಲವ್ವಿಂದ ಏನು ಡಿಪೆಂಡ್ ಆಗಬೇಕು ಅನ್ನೋದೆಲ್ಲ ತೋರಿಸಿದ್ದಾರೆ. ಬ್ರದರ್ ಹೇಗಿದೆ ಸರ್? ಹೇಗಿದೆ ಸರಿಯಾಗಿತ್ತು. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ನಿಮಗೆ? ಸಿನಿಮಾ ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಹೇಗಿದೆ ಸಿನಿಮಾ? ಹೇಗಿದೆ ಸರ್? ಸುಷ್ಮಿತಾ ಗೋಪಿನಾಥ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ನೆನ್ನೆ ಒಂದು ನ್ಯೂಸಲ್ಲಿ ನೋಡಿದೆ, ಒಂದು ಟೆಲಿಕಾಸ್ಟಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಫಿಲಮಿಗೆ ಬಂದೆ. ಇಲ್ಲಿ ಫಿಲಮ್ ನೋಡಿದ್ಮೇಲೆ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ, ಗೋಪಿನಾಥ್ ಅವರು ಸುಷ್ಮಿತಾ ಅವ್ರ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಬಟ್ ಮಾರ್ಕೆಟಿಂಗ್ ಬರ್ತಾ ಇಲ್ಲ ಅನ್ನೋ ವಿಷಯನ ಕೇಳ್ಪಟ್ಟಾದ್ಮೇಲೆ ನನಗೆ ಬೇಜಾರು ಅನ್ನಿಸ್ತು. ಯಾಕೆಂತಂದರೆ ತುಂಬ ಚೆನ್ನಾಗಿ ಫಿಲಮ್ ಮಾಡಿದ್ದಾರೆ. ಫಿಲಮ್ ಮಾಡಿದ್ಮೇಲೆ ಮಾರ್ಕೆಟಿಂಗ್ ಬಂದು ಒಂದು ಸ್ವಲ್ಪ ಫಿಲಮ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಬೇಕು. ಯಾಕೆಂತಂದರೆ ಒಬ್ಬ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಒಂದು ಹೀರೋ ಇನ್ನು ನಂಬ್ಕೊಂಡು ಒಂದು ಅಮೌಂಟ್ನ ಹಾಕಿರ್ತಾರೆ, ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ಏನು ಮಾಡಬೇಕಂತಂದರೆ ಸುಷ್ಮಿತಾ ಗೋಪಿನಾಥ್ ಅವ್ರು ಆ್ಯಕ್ಟ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಅವ್ರು ಬಂದು ಟೆಲಿಕಾಸ್ಟು ಮಾರ್ಕೆಟಿಂಗ್ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ವಂತೆ. ಈ ವಿಷಯ ಕೇಳಿ ನನಗೂ ಬೇಜಾರಾಗಿದೆ. ಏನಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಇಂಥ ಹೀರೋಯಿನ್ ಆಗಲಿ, ಇಂಥ ಹೀರೋಗಳಾಗಲಿ ಏನಕ್ಕೆ ಬೇಕು ಸರ್? ಫಿಲಮ್ ಮಾಡಿದ್ಮೇಲೆ ಒಂದು ಸಪೋರ್ಟ್ ಮಾಡೋಕ್ಕಾಗಿಲ್ಲ ಬ್ಯಾಕ್ಗ್ರೌಂಡ್ ಟೀಮಲ್ಲಿ ಅಂತಂದಮೇಲೆ ಫಿಲಮ್ ಮಾಡಿ ಏನು ಪ್ರಯತ್ನ? ಏನು ಆ್ಯಕ್ಟ್ ಮಾಡಿ ಏನು ನ್ಯೂಸ್ ಹೇಳಿ? ದಯವಿಟ್ಟು ಆ ಥರ ಮಾಡಬೇಡಿ ಅಂತೇಳಿ ದಯವಿಟ್ಟು ನನಗೆ ತುಂಬ ಬೇಜಾರಾಗಿದೆ ವಿಷಯ ಕೇಳ್ಬಿಟ್ಟು. ಫಿಲಮ್ ನೋಡೋದಕ್ಕೆ ಮಾತ್ರ ತುಂಬ ಸೂಪರಾಗಿದೆ, ಸಖತ್ತಾಗಿದೆ ಸರ್. ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.